ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಬಿಜೆಪಿಯಲ್ಲಿ ದೋಸ್ತಿಗಳ ಗುದ್ದಾಟ ತುಂಬಾ ಜೋರಾಗಿ ನಡೀತಾ ಇದೆ. ಈಶ್ವರಪ್ಪ ಹಿಂದ ಸಮಾವೇಶವನ್ನ ಮಾಡ್ತೀನಿ ಅಂತ ತಮ್ಮ ಒಂದು ರೀತಿಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರೆ, ಅತ್ತ BS ಯಡಿಯೂರಪ್ಪನವರು ನೀವೇನಾದ್ರೂ ಹಿಂದ ಮಾಡಿದ್ರೆ ಹಿಂದೆನೇ ಐತೆ ಮಾರಿ ಹಬ್ಬ ಅಂತ ಗುಟ್ರ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ಈ ಒಳಜಗಳ, ಈ ದೋಸ್ತಿಗಳ ಕಾದಾಟ ಬಿಜೆಪಿಯನ್ನ ಮುಂದಿನ ಚುನಾವಣೆಯಲ್ಲಿ ಯಾವ ಹಂತಕ್ಕೆ ತಂದು ನಿಲ್ಲಿಸುತ್ತೆ ಅನ್ನುವಂತಹ ಲೆಕ್ಕಾಚಾರ ರಾಜಕೀಯ ಪಂಡಿತರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನೋದ್ರ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಈಶ್ವರಪ್ಪ ಅವರನ್ನ ಡಮ್ಮಿ ಮಾಡೋದಕ್ಕೆ BSY ಮಾಸ್ಟರ್ ಪ್ಲಾನ್. ಹಿಂದ ಸಮಾವೇಶ ಮಾಡಿದ್ರೆ ಈಶ್ವರಪ್ಪನವರಿಗೆ ಕಾದಿದ್ಯಾ ಮಾರಿ ಹಬ್ಬ? ಈಶ್ವರಪ್ಪ ತಿರುಗಿ ಬೀಳ್ತಾರಾ, ಇಲ್ಲ ಉತ್ತರ ಕುಮಾರನ ತರ ಅಡಿಗೆ ಹೋಗ್ತಾರಾ? ಹಾಗಾದ್ರೆ ಈಶ್ವರಪ್ಪಗೆ ಸಾಥ್ ಕೊಡೋರು ಯಾರು, BSYಗೆ ಕೈ ಕೊಡೋರು ಯಾರು? ಇದೇ ಈ ಹೊತ್ತಿನ ವಿಶೇಷ. BSY ಬೂಸ್ ಈಶ್ ಟುಸ್. ಕಮಲ ಮನೆಯಲ್ಲೀಗ ಹಿಂದ ಮುಂದ ಗಲಾಟೆ. ಈಶ್ವರಪ್ಪ ಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡ್ತಿದ್ರೆ ಈಶ್ವರಪ್ಪಗೆ ಮುಂದೇನು ಮಾಡಬೇಕು ಅಂತ BSY ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಎಸ್, BSY ಈಶ್ವರಪ್ಪ ನಡುವಿನ ಕಲಹ ಈಗ ಕೊತ ಅಂತ ಕುದಿಯುತ್ತಿದೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಕಾಲದ ದೋಸ್ತಿಗಳು ಮಾತಿನ ಚಕಮಕಿಗೂ ಇಳಿದಿದ್ರು. ಹಿಂದ ಸಮಾವೇಶದ ವಿಚಾರ ಬಂದಾಗ್ಲಂತೂ ಯಡಿಯೂರಪ್ಪ ಎದುರು ಈಶ್ವರಪ್ಪ ಏಟಿಗೆ ಏಟು ಪಟ್ಟಿಗೆ ಪಟ್ಟು ಎನ್ನುವ ರೀತಿ ಮಾತಿನ ಚಕಮಕಿಗೆ ಇಳಿದಿದ್ರಂತೆ. ಆಗ ರಾಜ್ಯ ಉಸ್ತುವಾರಿ ಮಧ್ಯಪ್ರವೇಶ ಮಾಡಿ ತೇಪೆ ಹಚ್ಚಿದ್ರಂತೆ. ಈಶ್ವರಪ್ಪರನ್ನ ಡಮ್ಮಿ ಮಾಡೋಕೆ ನಡೆದಿದ್ಯಾ ಪ್ಲಾನ್? ಹಿಂದ ಸಮಾವೇಶ ಮಾಡಿದ್ರೆ ಕಾದಿದ್ಯಾ ಮಾರಿ ಹಬ್ಬ? ಈ ನಡುವೆ ಈಶ್ವರಪ್ಪನವರ ಹಿಂದ ಸಮಾವೇಶ ನಡೆಗೆ ಬ್ರೇಕ್ ಹಾಕಲು BSY ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಂತೆ. ಈಗಾಗಲೇ ಬಿಜೆಪಿ ಹಿಂದುಳಿದ ಮೋರ್ಚಾ, SC ಮೋರ್ಚಾಗಳಿಂದ ದೂರನ್ನ ಸ್ವೀಕರಿಸಿರುವ BSY ಶಿಸ್ತು ಕ್ರಮದ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗಿದೆ. ಇವತ್ತು ಕೂಡ BSY ಮಾತನಾಡಿ ಪಕ್ಷದ ಮುಖಂಡರುಗಳ ಪ್ರತ್ಯೇಕ ಸಮಾವೇಶ ನಡೆಸದಂತೆ ಸೂಚಿಸಲಾಗಿದೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇಂತಹ ಸಮಾವೇಶಗಳಲ್ಲಿ ಪಾಲ್ಗೊಳ್ಳಬಾರದು. ಈಶ್ವರಪ್ಪನವರ ಮುಂದಿನ ತೀರ್ಮಾನ ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಏನೇ ಚಟುವಟಿಕೆ ನಡೆದರೂ ನಮ್ಮ ಪಕ್ಷದ ಚೌಕಟ್ಟಲ್ಲಿ ನಡೀಬೇಕು. ಯಾವುದೇ ಹೋರಾಟ, ಚಳುವಳಿ, ಯಾವುದೋ ಸಮಾವೇಶಕ್ಕೆ ಈಶ್ವರಪ್ಪನವರು ಹೋಗ್ಬೋದು, ನಾನು ಬೇಕಾದ್ರೂ ಹೋಗ್ಬೋದು, ಅದು ಬೇರೆ ವಿಷಯ. ಆದರೆ ನಾವು ಪಕ್ಷದ ಮುಖಂಡರುಗಳಾಗಿ ನಾವೇನೇ ಬೇರೆ ಒಂದು ಮಾಡೋಕೆ ಹೋಗುವಂಥದ್ದು ಸರಿ ಹೋಗ್ಲಿಕ್ಕಿಲ್ಲ. ಅದರ ಪ್ರತ್ಯೇಕವಾಗಿ ಏನಾದ್ರು ರ್ಯಾಲಿ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ, ಹಾವೇರಿಯಲ್ಲಿ ಇಂಥದ್ದೆಲ್ಲ ಹೇಳುವಂಥದ್ದು ಸರಿಯಲ್ಲ. ಮತ್ತೆ ನಮ್ಮ ಕಾರ್ಯಕರ್ತನ ಸೂಚನೆ ಕೊಡ್ತೇನೆ, ಇಂಥ ಚಟುವಟಿಕೆ ಯಾವುದೇ ಕಾರಣಕ್ಕೆ ಸಹಕಾರ ನೀಡಬಾರ್ದು. ಇನ್ನು BSYಗೆ ಈಶ್ವರಪ್ಪ ಸೆಡ್ಡು ಹೊಡೆಯಲು ಮುಂದಾಗ್ತಾರಾ ಅನ್ನೋ ಕುತೂಹಲವಿದೆ. ಅನಂತಕುಮಾರ್, ಶೆಟ್ಟರ್, ಜೋಶಿ, CT ರವಿ ಸೇರಿದಂತೆ ಹಲವರು ಈಶ್ವರಪ್ಪಗೆ ಸಾಥ್ ನೀಡಿದ್ರು. ಪಕ್ಷದ ವಿಚಾರ ಬಂದಾಗ ಈಶ್ವರಪ್ಪ ಜೊತೆಯೇ ಇರ್ತಾರಾ ಅನ್ನೋ ಚರ್ಚೆಯೂ ನಡೀತಿದೆ. ಒಟ್ನಲ್ಲಿ BSY ಎಚ್ಚರಿಕೆಗೆ ಈಶ್ವರಪ್ಪ ಸೈಲೆಂಟ್ ಆಗ್ಬಿಟ್ಟು ಉತ್ತರ ಕುಮಾರ ಎನ್ನಿಸಿಕೊಳ್ತಾರಾ, ಇಲ್ಲ BSY ಅವರನ್ನ ಎದುರು ಹಾಕೊಂಡು ಹಿಂದ ಸಮಾವೇಶಕ್ಕೆ ಜೈ ಅಂತಾರಾ? ಕಾದು ನೋಡ್ಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಯಾರು ಬುಸ್ ಅಂತಾರೆ, ಯಾರ್ದು ಪ್ಲಾನ್ ಟುಸ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಮಾತ್ರ ನಿಜಕ್ಕೂ ಕೂಡ ಸಂಕಷ್ಟದಲ್ಲಿದೆ ಅನ್ನುವಂತಹ ಒಂದು ಸೂಚನೆ ಮಾತ್ರ ಸಿಗ್ತಾ ಇದೆ. ಏನೇ ಆಗಲಿ, ಎಲ್ಲ ವಿಚಾರಗಳ ಕುರಿತಂತೆ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಮಹದೇವ್ ಪ್ರಕಾಶ್ ಸರ್. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನ ಹಿರಿಯ ನಾಯಕರು ಮತ್ತು ವಕ್ತಾರರು ಆದಂತಹ ರಮೇಶ್ ಬಾಬು ಅವರು, ಸರ್ ತಮಗೂ ಕೂಡ ಸ್ವಾಗತ. ಮಾಜಿ ಮಂತ್ರಿಗಳು, ಬಿಜೆಪಿಯ ಹಿರಿಯ ಮುಖಂಡರು BJ ಪುಟ್ಟಸ್ವಾಮಿ ಅವರು, ಸರ್ ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ RV ವೆಂಕಟೇಶ್ ಅವರು, ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಹದೇವ್ ಪ್ರಕಾಶ್ ಸರ್, ಹಿಂದ ಸಮಾವೇಶ ಇದು ಯಾರ ವಿರುದ್ಧ? ಸಿದ್ದರಾಮಯ್ಯನವರ ವಿರುದ್ಧನ ಅಥವಾ ಯಡಿಯೂರಪ್ಪ ಅವರ ವಿರುದ್ಧನ? ಇದು ಸಿದ್ದರಾಮಯ್ಯನವರ ವಿರುದ್ಧ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈಶ್ವರಪ್ಪ ಹೇಳ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ ಅಂತ, ಆದರೆ ನಿಜಕ್ಕೂ ಇದು ಯಡಿಯೂರಪ್ಪನವರ ವಿರುದ್ಧ ಡೆಫಿನೆಟ್ ಆಗಿ. ಅಂದರೆ ಇದೇನು ಈಶ್ವರಪ್ಪ ಅವ್ರು ಮೊದಲು ಇವರೇ ಫಸ್ಟ್ ಅಲ್ಲ, ಈ ಹಿಂದ ಹೋರಾಟದ ಅಧ್ವರ್ಯೂ ಅಲ್ಲ ಈಶ್ವರಪ್ಪ, ಅಂದ್ರೆ ಪಿತಾಮಹ ಅಲ್ಲ. ಇದಕ್ಕೊಂದು ಇತಿಹಾಸ ಇದೆ. ಒಬ್ಬರು ದ ಫಸ್ಟ್ ಮ್ಯಾನ್ ಈ ಅಹಿಂದ ಗುಂಪುಗಳನ್ನು ಸಂಘಟಿಸಿ ಕರ್ನಾಟಕದಲ್ಲಿ
ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದವರೊಬ್ರು. ಅವ್ರು ಯಾರು ಅಂತಂದ್ರೆ ದೇವರಾಜ ಅರಸು. 1971ರಲ್ಲಿ ಪ್ರಪ್ರಥಮ ಬಾರಿಗೆ ಅಹಿಂದ ಸಮುದಾಯಗಳನ್ನು ಸಂಘಟಿಸಿ ಮೇಲ್ವರ್ಗಗಳ ವಿರುದ್ಧ ಸೆಡ್ಡು ಹೊಡೆದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ಕಾಂಗ್ರೆಸ್ಸನ್ನು ಕಟ್ಟಿದವರು ದೇವರಾಜ ಅರಸು. ಇನ್ನಿಬ್ಬರು ಅವರ್ಯಾರು ಅಂತಂದರೆ ಅಹಿಂದ ವರ್ಗಗಳನ್ನು ಸಂಘಟಿಸೋದ್ರ ಮೂಲಕ ಒಬ್ಬರು ಕಾಂಗ್ರೆಸ್ಸನ್ನು ಸಂಹಾರ ಮಾಡಿದ್ರು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ. ಅವರು ಎಸ್ ಬಂಗಾರಪ್ಪ. ಅವರು 1980ರಲ್ಲಿ ಇಂದಿರಾ ಗಾಂಧಿ ಅವರು ಅವರನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಗುಂಡೂರಾವ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ಬಂಗಾರಪ್ಪ ನಾನಾಗಬೇಕು ಅಂತ ಇದ್ರು, ಆಗಲಿಲ್ಲ. ಆಮೇಲೆ ಅಲ್ಲಿಂದಲೇ ಆ ಗಳಿಗೆಯಿಂದಲೇ ಬಂಗಾರಪ್ಪನವರು ಅಹಿಂದ ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ತಾ ಹೋದರು. ಅದರ ಪರಿಣಾಮ ಏನಾಯಿತು ಅಂದರೆ ಕಟ್ಟ ಕಡೆಗೆ ಅವರು ದೇವರಾಜ ಅರಸು ಸ್ಥಾಪಿಸಿದ ಕ್ರಾಂತಿರಂಗವನ್ನು ಸೇರಿಕೊಂಡ್ರು. ಬಂಗಾರಪ್ಪ ಕ್ರಾಂತಿರಂಗವನ್ನು ಕಟ್ಟಿ 83ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲ್ತು. ಆ ಸೋಲೋದಕ್ಕೆ ಬಂಗಾರಪ್ಪನವರು ಕಟ್ಟಿದಂತಹ ಅಹಿಂದ ಸಂಘಟನೆ ಕಾರಣ. ಇದು 2 ಕಾಂಗ್ರೆಸ್ಸನ್ನು ಸಂಹಾರ ಮಾಡಿದ್ರು. ಮೂರನೇವರು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಪರ್ಧೆ JH ಪಟೇಲ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಆಯಿತು. ಸಿದ್ದರಾಮಯ್ಯನವರು ಆಗಲಿಲ್ಲ, ಪಟೇಲ್ರಾದರು. ಆವಾಗಲೇ ಅಹಿಂದ ರೂಪುಗೊಳಿಸು ಜನತಾದಳದಲ್ಲಿ. ಅಂತಿಮವಾಗಿ ಸಿದ್ದರಾಮಯ್ಯನವರು ಜನತಾ ಪರಿವಾರವನ್ನು ಸಂಹಾರ ಮಾಡಿ ಅಹಿಂದ ಕಟ್ಟಿದ್ರು. ಅಂದ್ರೆ ಅಹಿಂದ ಕಟ್ಟೋದ್ರ ಮೂಲಕ ಜನತಾ ಪರಿವಾರವನ್ನು. ಅಂದ್ರೆ ತಮ್ಮ ಪ್ರಕಾರ ಈ ಮೂವರು ಲೀಡರ್ಸ್ ಅಹಿಂದವನ್ನ ಮುಂದಿಟ್ಟುಕೊಂಡು ಸಕ್ಸಸ್ ಕಂಡಿದ್ದಾರೆ. ಒಳ್ಳೆಲ್ಲ ಒಬ್ರು ಸಕ್ಸಸ್ ಕಂಡ್ರು ಅಂದ್ರೆ ಕಟ್ಟಿದ್ರು, ಇನ್ನಿಬ್ರು ಸಂಹಾರ ಮಾಡಿದ್ರು. ಆಮೇಲೆ ವಿಶೇಷ ಏನು ಅಂತಂದ್ರೆ, ಅಲ್ಲ ಸರ್, ಅಹಿಂದದ ಮುಖವಾಡ ಅಥವಾ ಅಹಿಂದವನ್ನ ಮುಂದಿಟ್ಟುಕೊಂಡು ದೊಡ್ಡ ಲೀಡರ್ಸ್ ಅಂತೂ ಆದ್ರು. ದೊಡ್ಡ ಲೀಡರ್ ಆದ್ರು. ಬಂಗಾರಪ್ಪನವರು ಮತ್ತೆ ಸಿದ್ದರಾಮಯ್ಯನವ್ರದ್ದು ವಿಶೇಷ ಏನಂದ್ರೆ, ಬಂಗಾರಪ್ಪನವರು ಕಾಂಗ್ರೆಸ್ ಅನ್ನ ಸಂಹಾರ ಮಾಡಿದ್ರು, ಸಿದ್ದರಾಮಯ್ಯನವರು ಜನತಾ ಪರಿವಾರವನ್ನ ಸಂಹಾರ ಮಾಡಿದ್ರು. ಆದ್ರೆ ಅವರಿಬ್ಬರು ಮುಖ್ಯಮಂತ್ರಿಗಳಾದದ್ದು ಕಾಂಗ್ರೆಸ್ಗೆ ವಾಪಸ್ ಬಂದ್ರು. ವಾಟ್ ಎವರ್ ಇಟ್ ಮೇ ಬಿ, ಅಲ್ಲಿ ಪರ್ಪಸ್ ಸರ್ವ್ ಆಯ್ತು ಅವ್ರದ್ದು. ಆದರೆ ದೇವರಾಜ ಅರಸು ಅವರು, ಬಂಗಾರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಡಿದಂತಹ ಡ್ಯಾಮೇಜ್ ಅವರ ಇಮೇಜ್, ಅಷ್ಟರ ಮಟ್ಟಿಗೆ ಈಶ್ವರಪ್ಪನವರು ಕೂಡ ಡ್ಯಾಮೇಜ್ ಅವ್ರ ಇಮೇಜ್ ಬಿಲ್ಡಪ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಮತ್ತು ಸಂದರ್ಭ ಅವ್ರಿಗಿದೆಯಾ ಈಗ? ರಾಧಾ ಅವರೇ, ಅದನ್ನ ಹೇಳ್ತಾ ಇದ್ದೀನಿ. ಡೆಫಿನೆಟ್ ಆಗಿ ಇವತ್ತಿನ ಸಿಚುವೇಶನ್ ಅನ್ನು ನೋಡಿದಾಗ ಅಲ್ಪಸಂಖ್ಯಾತರನ್ನ ಬಿಟ್ಟು ಹಿಂದುಳಿದವರು, ದಲಿತರು ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅತೃಪ್ತ ಹಿಂದುಳಿದವರು ಮತ್ತು ದಲಿತರನ್ನ ಈಶ್ವರಪ್ಪ ಸಂಘಟಿಸೋದ್ರ ಮೂಲಕ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾರೆ. ಡೆಫಿನೆಟ್ ಆಗಿ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ. ಏನಂತಂದ್ರೆ, ಕಾಂಗ್ರೆಸ್ ಬಗ್ಗೆ ಇದ್ದಂತಹ ಆಂಟಿ ಇನ್ಕಂಬೆನ್ಸಿ ವೇವ್ ಏನಿದೆ, ಆ ವೇವ್ ಮುಂದಿನ ವಿಧಾನಸಭಾ ಚುನಾವಣೆಯ ವೇಳೆಗೆ ಅಂದ್ರೆ 2018 ಹೊತ್ತಿಗೆ ಬಿಜೆಪಿನವ್ರು ಕಚ್ಚಾಡ್ತವ್ರಪ್ಪ, ಕಾಂಗ್ರೆಸ್ನವರು ಅದೇ ಬಿಜೆಪಿನವರು ಅದೇ ಅನ್ನುವುದರ ಮೂಲಕ ಈ ಹಿಂದ ಅನ್ನೋದಿದೆಯಲ್ಲ, ಹಿಂದ ಅನ್ನೋದು ಬಿಜೆಪಿಯನ್ನು ಸ್ಟ್ರೆಂಥನ್ ಮಾಡೋದಿಲ್ಲ, ಇಟ್ ವೀಕನ್ಸ್ ದ ಬಿಜೆಪಿ. ಪುಟ್ಟಸ್ವಾಮಿ ಅವರಂತ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಅಂದ್ರೆ ಪಾಟೀಲ್ ಅವರು ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾಗಿದ್ರು ಅವ್ರನ್ನ ಗಣನೆಗೆ ತಗೊಳ್ತಾ ಇಲ್ಲ ಈಶ್ವರಪ್ಪ. ಅದರಿಂದ ಒಂದು ರೀತಿ ಪುಟ್ಟಸ್ವಾಮಿ ಅವರು ತಮ್ಮ ಹಕ್ಕನ್ನ ಪ್ರತಿಪಾದಿಸೋದಕ್ಕೆ ಆಗೋದಿಲ್ಲ. ತಮ್ಮ ಪ್ರಕಾರ ಹಿಂದದ ಮೂಲಕ ಈಶ್ವರಪ್ಪನವರು ಒಬ್ಬ ಮಾಸ್ ಲೀಡರ್ ಆಗಿ ತಮ್ಮ ಇಮೇಜ್ ಅನ್ನ ಬೆಳೆಸಿಕೊಳ್ಳೋದ್ರ ಜೊತೆಗೆ ಬಿಜೆಪಿಯನ್ನ ಡ್ಯಾಮೇಜ್ ಮಾಡುವಷ್ಟು ಶಕ್ತಿಯನ್ನ ವೃದ್ಧಿಸಿಕೊಂಡಿದ್ದಾರೆ. ಮಾಸ್ ಲೀಡರ್ ಆಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅವರು ಪೀಸ್ ಲೀಡರ್ ಆಗಿ ಬಿಜೆಪಿಗೆ ಡ್ಯಾಮೇಜ್, ಪೀಸ್ ಲೀಡರ್ ಅಂದ್ರೆ ತುಂಡು ನಾಯಕನಾಗಿ ಅವರು ಬಿಜೆಪಿಗೆ ಡ್ಯಾಮೇಜ್. ಕೆಜೆಪಿ ಕಟ್ಟಿ ಬಿಜೆಪಿಗೆ ಡ್ಯಾಮೇಜ್ ಮಾಡಿದ ಲೆವೆಲ್ಗೆ ಈಶ್ವರಪ್ಪ ವಿಶೇಷ ಹೇಳ್ತೀನಿ ಕೇಳಿ. ಈ ಬ್ರಾಹ್ಮಣ ಸಮುದಾಯದ ಗುಂಡೂರಾವ್ ಅವರ ವಿರುದ್ಧ ಬಂಡಾಯ ಎದ್ದವರು ಬಂಗಾರಪ್ಪ, ಒಕ್ಕಲಿಗ ಸಮುದಾಯದ ದೇವೇಗೌಡರ ವಿರುದ್ಧ ಬಂಡಾಯ ಎದ್ದದ್ದು ಸಿದ್ದರಾಮಯ್ಯ, ಲಿಂಗಾಯತ ಸಮುದಾಯದ ಯಡಿಯೂರಪ್ಪನವರ ವಿರುದ್ಧ ಬಂಡಾಯ ಹೇಳ್ತಾ ಇರೋದು ಈಶ್ವರಪ್ಪ. ಅಂದ್ರೆ ಮೇಲ್ವರ್ಗಗಳ ನಾಯಕತ್ವದ ವಿರುದ್ಧ ಇವರು ಈ ಒಂದು ಹೋರಾಟವನ್ನು ಸಂಘಟಿಸ್ತಾರೆ. ಆಲ್ ರೈಟ್ ಪುಟ್ಟಸ್ವಾಮಿ ಸರ್, ತಮ್ಮಲ್ಲೂ ಕೂಡ SC ST ಮೋರ್ಚಾ ಅಥವಾ ಹಿಂದ ಮೋರ್ಚಾ ಈ ತರದ ಮೋರ್ಚಾಗಳಿವೆ. ಅದರಲ್ಲಿ ತಾವು ಕೂಡ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಿ. ಯಡಿಯೂರಪ್ಪನವರು ಮಾತಾಡ್ತಾ ಹೇಳಿದ್ರು, ಪಕ್ಷದ ವತಿಯಿಂದ ಆದಂತಹ ಕಾರ್ಯಕ್ರಮಗಳನ್ನ ಬಿಟ್ಟು, ಸಂಘಟನೆಯನ್ನ ಬಿಟ್ಟು ತಾನೇ ಒಂದು ಬೇರೆ ಸಂಘಟನೆ ಮಾಡ್ತೀನಿ ಅಂತ ಹೋದಂತಹ ಯಾವುದೇ ರ್ಯಾಲಿ, ಸಮಾವೇಶ, ಕಾರ್ಯಕ್ರಮಗಳಲ್ಲಿ ನನ್ನ ಕಾರ್ಯಕರ್ತರು ಭಾಗವಹಿಸಬಾರದು, ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡಬಾರದು,
ಒಂದು ವೇಳೆ ನೀಡಿದ್ರೆ ಅದನ್ನ ನಾನು ಅಶಿಸ್ತು ಅಂತ ಪರಿಗಣಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಶ್ವರಪ್ಪನವರು ಈಗ ಏನು ಹಿಂದ ಸಮಾವೇಶ ಸಭೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ, ಅದು ಶಿಸ್ತ ಅಶಿಸ್ತ? ಅಲ್ಲ, ಹಿಂದ ಸಮಾವೇಶ ಮಾಡ್ತಕ್ಕಂಥದ್ದಕ್ಕೆ ನಾಳೆವರೆಗೆ ನಾವು ಅವರ ನಡೆ ಏನು ಅಂತಕ್ಕಂಥದ್ದನ್ನ ನೋಡ್ಬೇಕಾಗ್ತದೆ. ಯಾಕೆ ಅವರು ಕ್ಷಣ ಕ್ಷಣಕ್ಕೂ ಬದಲಾಗ್ತಾರ? ಅಲ್ಲಲ್ಲ, ಅವರು 18ನೇ ತಾರೀಕು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 18ನೇ ತಾರೀಕಿನ ದಿವಸ ನಾನು ಮೀಟಿಂಗ್ ಕರೀತಾ ಇದ್ದೀನಿ ಅಂತೇಳಿ. ಅದರಲ್ಲಿ ಎರಡು ವಿಚಾರ. 18ನೇ ತಾರೀಕು ಟಾರ್ಗೆಟ್ ಅಂದ್ರೆ ಇದೇನಿದು ಕೊಟ್ಟು ತಗೊಳ್ಳೋ ವ್ಯವಹಾರನ ಇದು? ಮೀಟಿಂಗ್ ಕರಿತೀನಿ, ಮುಂದಿನ ಯೋಜನೆ ಬಗ್ಗೆ 18ನೇ ತಾರೀಕು ಮೀಟಿಂಗ್ ಕರಿತೀನಿ ಅಂತಕ್ಕಂಥದ್ದನ್ನ ನಾನು ಟಿವಿ ನೋಡಿದ್ದೀವಿ ಅಷ್ಟೇ. ಇದರಲ್ಲಿ ಎರಡು ವಿಚಾರಗಳಿದೆ. ಅವರು ಸಂಗೊಳ್ಳಿ ರಾಯಣ್ಣನವರ ಬ್ರಿಗೇಡ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಹಿಂದುಳಿದ ವರ್ಗದವರು ಬಂದು ಸೇರ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಿನ್ನೆ ದಿವಸ ಟಿ ವಿನಲ್ಲಿ ಹೇಳಿದ್ದಾರೆ. ಅದು ಸಂಗೊಳ್ಳಿ ರಾಯಣ್ಣವರು ಯಾರೇ ಆಗಲಿ ಒಂದು ಸಮಾಜದ ಅಥವಾ ಒಂದು ಸಮಾಜ ಜಂಬ ಪಟ್ಕೊಳ್ಬೋದು, ಸಂಗೊಳ್ಳಿ ರಾಯಣ್ಣವರು ನಮ್ಮ ಕಮ್ಯುನಿಟಿಗೆ ಸೇರಿದವರು ಅಂತ ಹೇಳ್ಕೊಳ್ಬೋದು. ಆದರೆ ಸಂಗೊಳ್ಳಿ ರಾಯಣ್ಣ ಸೇರ್ತಕ್ಕಂಥದ್ದು ಈ ದೇಶದ ಆಸ್ತಿ. ಅವರು ಈ ದೇಶಕ್ಕೋಸ್ಕರವಾಗಿ ಸ್ವತಂತ್ರಕ್ಕೋಸ್ಕರವಾಗಿ ದುಡಿದಂಥ ಮಹಾನ್ ವ್ಯಕ್ತಿ. ಆ ವ್ಯಕ್ತಿಯನ್ನು ಹೆಸರಿನಲ್ಲಿ ನಾನು ಏನಾದರೂ ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಯಾರೇ ಆಗಲಿ ಅದು ಒಳ್ಳೆಯ ಭಾವನೆಗಳಲ್ಲ. ನೀವು ಹೋಗಲ್ವಾ? ಅದಕ್ಕೆ ಅದರಲ್ಲಿ ಭಾಗ ಎಲ್ಗೂ ನಾನೇ ಹೋಗಲಿ. ನೀವು ಹಿಂದ ಲೀಡರ್. ನಾನು ಇರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿದ್ದೀನಿ. DS ವೀರಯ್ಯನವರು SC/ST ಅಧ್ಯಕ್ಷರಾಗಿದ್ದಾರೆ. ಅಜೀಮ್ ಅವರು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾರೆ. ನಮ್ಮೆಲ್ಲ ವಿಂಗ್ ಇದೆ. ಸ್ಟೇಟ್ ಲೆವೆಲಲ್ಲಿ ಕಮಿಟಿ ಮಾಡಿದ್ದೀವಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಮಿಟಿ ಮಾಡಿದ್ದೀವಿ. ಈಗ ನಾವುಗಳು ನೆಕ್ಸ್ಟ್ ಮಂತ್ನಿಂದ ಟೂರ್ ಮಾಡಿ ನಾವೇ ಸಂಘಟನೆ ಮಾಡಿ ಅಹಿಂದವನ್ನ ಸಮಾವೇಶ ಅಲ್ಲ, ಪಕ್ಷದ ಸಮಾವೇಶ. ಅದು ಸಪ್ರೇಟ್ ಯಾಕೆ? ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಮತ್ತು ದಲಿತರ ಒಂದು ಸಮಾವೇಶವನ್ನ ಮಾಡ್ತೀವಿ ನಾವು. ನೋಡಿ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇರೆ, ಬಿಜೆಪಿಯ ಮೋರ್ಚಾಗಳೇ ಬೇರೆ. ಬ್ರಿಗೇಡ್ಗಳು ಮಾಡ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಅವರವರ ಟೇಸ್ಟ್. ಅದು ಪಕ್ಷದ ಹೊರಗಡೆ ಅವ್ರು ಯಾವ ಬ್ರಿಗೇಡ್ ಮಾಡ್ಕೊಂಡ್ರು ನಮಗೂ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ನಮ್ಮ ಹಿಂದುಳಿದ ವರ್ಗದ ಹಿಂದ ಅಂತ ಹೇಳಿ ಮಾಡಿದಾಗ ನಾವು ಯಾರೂ ಸಹ ಪಕ್ಷದಿಂದ ಅದಕ್ಕೆ ಯಾವುದೇ ಬೆಂಬಲ ಇಲ್ಲ. ಬಿಕಾಸ್ ಆಗ್ಲೇ ಹಿಂದ ಇದೆ ನಮ್ಮಲ್ಲಿ, ಆ ಹಿಂದದ ಮೂಲಕನೇ ಮಾಡ್ಬೇಕು ಹೊರತು ಪಕ್ಷದಲ್ಲಿ ಬೇರೆಯಾಗಿ ಮಾಡ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಅದನ್ನ ವರಿಷ್ಠಿದ್ದಾರೆ ಮತ್ತು ನಮ್ಮ ಪಕ್ಷ ಇದೆ, ಅದನ್ನ ಗಮನಿಸ್ತಾರೆ. ಅವರು ಅದನ್ನ ಗಮನಿಸ್ತಾರೆ. ಅದರಿಂದ ಶಿಸ್ತು ಆಗೋದೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಬಿಜೆಪಿ ಇದೆ ಸರ್? CT ರವಿ ಅವರಂತಾರೆ ಒಂದು ವಾಣಿಜ್ಯ ಬಿಜೆಪಿ, ಇನ್ನೊಂದು ಯಾವುದು ಬಿಜೆಪಿ ಎಂತದಪ್ಪ, ಬೇರೆ ಬೇರೆ ವೈಚಾರಿಕ ಬಿಜೆಪಿ, ವ್ಯಾವಹಾರಿಕ ಬಿಜೆಪಿ, ಆ ತರ ಒಂದೊಂದು ಬಿಜೆಪಿ, ಒಂದೊಂದು ಜಾತಿಗೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ಬಿಜೆಪಿ. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನಮಗೆ. ಈಗ ಆಲ್ರೆಡಿ ಹಿಂದ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನಲ್ಲಿ ನೆಲೆಯೂರಿದೆ. ಸ್ಟೇಟ್ ಲೆವೆಲ್ನಿಂದ ಹಿಡಿದು ಮಂಡಲ್ ಲೆವೆಲ್ವರೆಗೆ ಈಗಾಗಲೇ ಕಮಿಟಿಗಳು ಫಾರ್ಮೇಷನ್ ಆಗಿದೆ. ಈ ಫಾರ್ಮೇಷನ್ ಆಗಿರೋದ್ರಿಂದ ಸದೃಢವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಆಶ್ರಯದಲ್ಲಿ ಅಹಿಂದ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ ಮಾಡಿದೀವಿ. ಅದು ಮೊದಲಿಂದ ನಡ್ಕೊಂಡು ಪ್ಯಾಲೇಸ್ ಗ್ರೌಂಡ್ನಲ್ಲಿ 3 ಲಕ್ಷ ಜನ ಸೇರಿ ಮಾಡಿದಾಗ ನಾನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಅಧ್ಯಕ್ಷರು, ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದಾಗ ಮಾಡಿದ್ದೀವಿ. ಈ ಯಡಿಯೂರಪ್ಪನವರು ಇವರು ಈಶ್ವರಪ್ಪನ ಹೇಳ್ಕೊಂಡಿದ್ದಾರೆ ನಿನ್ನೆ ದಿವಸ. ನನಗೆ ಜಾತಿ ಗೊತ್ತಿಲ್ಲ, ನಾನು ಹಿಂದುಳಿದ ವರ್ಗ ಯಾವುದು ಕನಕನಕಿಂಡಿ ವಿಚಾರದಲ್ಲಿ ಈಶ್ವರಪ್ಪನವರನ್ನ ಕರೆದಾಗ ಬನ್ನಿ ಮುಂಚೂಣಿಯಲ್ಲಿ ನಿಂತ್ಕೊಳ್ಳಿ ವಿಚಾರದಲ್ಲಿ ಅಂದಾಗ ನಾನು ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತ, ನಮ್ಮಲ್ಲಿ ಇರುವಂತಹ ಮೋರ್ಚಾಗಳ ಅಡಿಯಲ್ಲಿ ವಿಂಗ್ಗಳ ಅಡಿಯಲ್ಲಿ ನಾನು ಸಕ್ರಿಯನಾಗಿರ್ತೇನೆ ಹೊರತು ನನಗೆ ಜಾತಿ ಪಟ್ಟ ಕಟ್ಟಿ ಜಾತಿವಾದಿ ಮಾಡಬೇಡಿ ಅಂತ ಹೇಳಿದ್ದೆ ಈಶ್ವರಪ್ಪನವರು. ಈಗ ಒಂದು ಜಾತಿ ಸಮುದಾಯದ ಲೀಡರ್ ಆಗ್ತೀನಿ, ನಾನು ಸ್ವಾಮೀಜಿಗಳನ್ನ ಕಟ್ಕೊಂಡು ಸಮಾವೇಶ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ. ವಿಲ್ ಕಮ್ ಬ್ಯಾಕ್. RV ವೆಂಕಟೇಶ್ ಸರ್, 25 ಸ್ವಾಮೀಜಿಗಳು ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ತುಂಬಾ ದುರಹಂಕಾರಿ ತರ ವರ್ತಿಸ್ತಾ ಇದ್ದಾರೆ, ಹೀಗಾಗಿ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನೀವೊಂದು ಸಮಾವೇಶ ಮಾಡಿ ಅಂತ ಹೇಳಿದಾರಂತೆ. ವೆಂಕಟೇಶ್ ಸರ್, ಸಿದ್ದರಾಮಯ್ಯನವರು ವೀಕ್ ಆಗ್ಬಿಟ್ಟಿದ್ದಾರೆ, ಅಹಿಂದ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಮೇಲೆ, ಹೀಗಾಗಿ ನಾವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ ಹಿಂದ ಮಾಡ್ತಾ ಇದ್ದೀವಿ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವರು ರಾಜ್ಯ BJP ಅಧ್ಯಕ್ಷರಾದವಾಗಿಂದ
ಈಶ್ವರಪ್ಪನವ್ರಿಗೆ ರಾಜಕೀಯ ಸಂಕಟ ಶುರುವಾಗಿದೆ. ಇದು ಎಲ್ಲ ದಿನನಿತ್ಯದ ಬೆಳವಣಿಗೆಗಳು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಅವರು ಸಂಕಟಕ್ಕೆ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಈಗ ಅವ್ರಿಗೆ ಕೆಲವೆಲ್ಲ ವಿಚಾರಗಳು ಜ್ಞಾನೋದಯ ಆಗ್ತಾ ಇದೆ. ಅವ್ರ ಸಮಾಜದಲ್ಲಿ ಒಬ್ಬ ಕ್ರಾಂತಿಕಾರಿ ನಾಯಕರಿದ್ದರು, ಸಂಗೊಳ್ಳಿ ರಾಯಣ್ಣ ಅಂತ. ಅವ್ರಿಗೆ ಇವಾಗ ಜ್ಞಾಪಕ ಬಂದಿದೆ. ಈಗ ರಾಜಕೀಯ ಅವ್ರ ಅಸ್ತಿತ್ವಕ್ಕೆ ಇವನ್ನೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಇವತ್ತು ಅವರು ಶುರು ಮಾಡಿಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತೇಳಿ ಇದು ಮಾಡ್ತಿದ್ದಾರೆ. ಒಂದು ಕಡೆ ಹೇಳ್ತಿದ್ದಾರೆ, ನಾನು BJP ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ, ಬಲಿಷ್ಠವಾಗಿ ಮಾಡಲಿಕ್ಕೆ ಈ ಸಂಘಟನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅವರೇ ಅದೇ ಆದ ರಾಜ್ಯ ಅಧ್ಯಕ್ಷರು, ಇದಕ್ಕೆ ಅವಕಾಶ ಇಲ್ಲ, ಪಕ್ಷದಲ್ಲೇ ಅದರ ವೇದಿಕೆಗಳಿದೆ, ಅದರ ಮುಖಾಂತರನೇ ಮಾಡಬೇಕು ಅಂತ ಹೇಳ್ಕೊಂಡು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ಈಶ್ವರಪ್ಪನವರು ಕಾಂಗ್ರೆಸ್ ಪಕ್ಷವನ್ನು ದೂಷಿಸ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆಲ್ಲ ಬೇಜಾರಾಗಿದೆ ಆ ವರ್ಗಗಳಿಗೆ, ಅದನ್ನು ನಾನು ಸಂಘಟನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಇದಾಗಿದೆ. ಇದು ಡಬಲ್ ಸ್ಟ್ಯಾಂಡರ್ಡು. ಯಾಕಂದರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಬರೀ ಅಹಿಂದ ವರ್ಗಗಳಿಗೆ ಸೀಮಿತವಾಗಿದೆ, ಯಾವುದೇ ಕಾರ್ಯಕ್ರಮವನ್ನು ರೂಪಿಸಿದ್ರು ಕೂಡ ಸರ್ಕಾರ ಅಹಿಂದ ವರ್ಗಗಳನ್ನ ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇವಾಗ ಅವ್ರಿಗೆ ಸಂಕಟ ಬಂದು ಈ ಥರ ಸಂಘಟನೆ ಮಾಡಬೇಕು ಅಂತ ಹೊರಟಾಗ ಕಾಂಗ್ರೆಸ್ ಪಕ್ಷವನ್ನು ದೋಷಿಸ್ತಾರೆ. ಇದೆಷ್ಟು ಸರಿ? ಇದು ಡಬಲ್ ಸ್ಟ್ಯಾಂಡರ್ಡು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಒಂದ್ಸಲಿ ಹೇಳಿದರು, ಈಶ್ವರಪ್ಪನವ್ರಿಗೆ ನಾಲ್ಗೆಗೂ ಬ್ರೈನ್ಗೂ ಕನೆಕ್ಷನ್ ಕಟ್ ಆಗಿದೆ, ಅದರಿಂದ ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಅವರ ಇವತ್ತು ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಈ ಥರ ಕಾಂಗ್ರೆಸ್ ಪಕ್ಷವನ್ನು ಎಳೆದು ಕಾಂಗ್ರೆಸ್ ಪಕ್ಷವನ್ನು ದೋಷ ಮಾಡೋದು ಎಷ್ಟು ಸರಿ ಅಂತ ಜನನೇ ತೀರ್ಮಾನ ಮಾಡ್ತಾರೆ. ಅಲ್ಲ, ನೀವು ಕುತ್ಕೊಂಡು ಮಜಾ ನೋಡೋದು ತಾನೆ, ಬಿಜೆಪಿಯಲ್ಲಿ ಏನೇನಾಗುತ್ತೆ ಆಗಲಿ ಎಲ್ಲ ಒಳದಕ್ಕೆ. ಅಲ್ಲ, ನಮ್ಮ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ನಾವ್ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು? ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಅವ್ರು ಸಂಘಟನೆ ಮಾಡೋದು ಈಗ ಮಾಡ್ತಾ ಇದ್ದೀನಿ ಅಂತ ಈಗ ಮಾದೇವ ಪ್ರಕಾಶ್ ಅವರು ಮಾತಾಡಿ ಹಿಂದಿನ ಘಟನೆಗಳೆಲ್ಲ ಹೇಳಿದ್ರು ಅಹಿಂದ ಬಗ್ಗೆ, ಯಾವ್ಯಾವ ಸಂದರ್ಭದಲ್ಲಿ ಏನಾಯ್ತು ಅಂತ. ಈಗ ಆ ಕಂಟಕ ಇವತ್ತು ಬಿಜೆಪಿ ಕಾದಿದೆ. ಎಲ್ಲರೂ ನಾವು ಈಶ್ವರಪ್ಪ ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋ ವಿಶ್ಲೇಷಣೆ ಮಾಡ್ತಾ ಇದೀವಿ ಹೊರತು, ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ಇದ್ರೂ ಕೂಡ ಕೋರ್ ಕಮಿಟಿಯಲ್ಲಿ ಈ ರೀತಿ ಪಕ್ಷದ ವೇದಿಕೆಯನ್ನ ಬಿಟ್ಟು ಹೊರಗಡೆ ಒಂದು ಈ ತರದ ಚಟುವಟಿಕೆಗಳು ಮಾಡಬಾರ್ದು ಅಂತ ವಾರ್ನ್ ಮಾಡಿ ಅಶಿಸ್ತು ಅಂತ ಪರಿಗಣಿಸ್ತೀವಿ ಅಂತ ಹೇಳಿದ್ರೂ ಕೂಡ ಈಶ್ವರಪ್ಪನವರು ಒಂದು ಸಮಾವೇಶ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ಐದರ್ ಯಡಿಯೂರಪ್ಪ ವೀಕ್ ಆಗಿರ್ಬೇಕು, ಈಶ್ವರಪ್ಪನವ್ರು ಸ್ಟ್ರಾಂಗ್ ಆಗಿರ್ಬೇಕು. ಅವರು ಬಹಿರಂಗವಾಗಿ ಇವತ್ತು ಮಾಧ್ಯಮಗಳಲ್ಲೂ ನೋಡಿ ಕತ್ತು ಕುಯ್ದ್ರು ಕೂಡ ನಾನು ಹಿಂದೆ ಸರಿಯಲ್ಲ, ನಾನು ಸಂಘಟನೆ ಮಾಡ್ತೀನಿ ಅಂತ. ಅದು ಮಾಡೋದು ಬಿಡೋದು ಅವರು ಅಂದ್ರೆ ಯಡಿಯೂರಪ್ಪನವರು ವೀಕ್ ಆಗಿದ್ದಾರೆ. ಯಡಿಯೂರಪ್ಪನವರು ಶಿಸ್ತಿನ ಪಕ್ಷದಲ್ಲಿ ಈ ರೀತಿ ಅಶಿಸ್ತನ್ನದು ಹೇಗೆ ಸಹಿಸ್ತಿದ್ದಾರೆ ಏನೋ. ರಮೇಶ್ ಬಾಬು ಸರ್, ಐ ವಿಲ್ ಗೋ ಟು ರಮೇಶ್ ಬಾಬು ಸರ್, ಈ ಹಿಂದೆ ಯಾರ್ಯಾರು ಕಟ್ಟಿದ್ರು ಏನೇನಾಯ್ತು ಅನ್ನೋದನ್ನ ಮಾದೇವ್ ಪ್ರಕಾಶ್ ಸರ್ ವಿಶ್ಲೇಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಈಶ್ವರಪ್ಪನವ್ರನ್ನ ತುಂಬಾ ಲೈಟ್ ಆಗಿ ತೆಗೆದುಕೊಳ್ಬೇಕಾಗಿಲ್ಲ, ಡ್ಯಾಮೇಜ್ ಮಾಡೋ ಶಕ್ತಿ ಅವರಿಗಿದೆ ಅಂತ ಅದನ್ನ ಎಂಡೋರ್ಸ್ ಮಾಡ್ತೀರಾ ತಾವು? ಒಂದು ಮಾದೇವ್ ಪ್ರಕಾಶ್ ಅವರು ಹೇಳೋದ್ರಲ್ಲಿ ಒಂದು ಸಣ್ಣ ಬದಲಾವಣೆ. ಅಹಿಂದ ಅನ್ನೋ ಕಾನ್ಸೆಪ್ಟ್ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು 95-96ರಲ್ಲಿ. ದೇವರಾಜ ಅರಸು, ಬಂಗಾರಪ್ಪ ಇವರೆಲ್ಲ ಅಹಿಂದ ಹಿನ್ನೆಲೆಯಲ್ಲಿ ಬಂದರೂ ಸಹ ಶೋಷಿತ ವರ್ಗ, ಕೆಳವರ್ಗ, ಬಡವರ್ಗ ಅಂತ ಇಟ್ಕೊಂಡು ಅದನ್ನ ಸ್ಲೋಗನ್ ಆಗಿ ತಗೊಂಡ್ಬಂದ್ರು. 95-96ರಲ್ಲಿ ನಾನ್ ಪೊಲಿಟಿಕಲ್ ಆಗಿ ಕೋಲಾರದಲ್ಲಿ ಒಂದು ಸಮಾವೇಶ ಆಯಿತು. ಅದನ್ನೇ ಹೆಸರಿಗೆ ಪೂರಕವಾಗಿ ನಿಂತಂಥವ್ರು ಆವತ್ತಿನ ಕಾಲಕ್ಕೆ ಸನ್ಮಾನ್ಯ ಜಾಲಪ್ಪನವರು, ಸನ್ಮಾನ್ಯ ಲಲ್ಲು ಪ್ರಸಾದ್ ಯಾದವ್ ಅವರು, ಸನ್ಮಾನ್ಯ ಮುಲಾಯಂ ಸಿಂಗ್ ಯಾದವ್ ಅವರು, ಇವರೆಲ್ಲ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರು. ಅದನ್ನ ಸಂಘಟನೆಯನ್ನು ತಂದಂಥವ್ರು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾದಂಥ ಒಂದು ಲೆಫ್ಟಿಸ್ಟ್ ಅಂತ ಎಡಪಂಥೀಯ ಚಿಂತನೆ ಉಳ್ಳವರು ಅಂತ ಏನು ಕರಿತೀವಿ, ಕೋಲಾರದ ಲಕ್ಷ್ಮೀಪತಿ, CS ದ್ವಾರಕನಾಥ್, ಡಾಕ್ಟರ್ ಲಕ್ಷ್ಮೀಪತಿ ಬಾಬು, ಇವರೆಲ್ಲ ನಾನ್ ಪೊಲಿಟಿಕಲ್ ಆಗಿ ಈ ಸಂಘಟನೆ ತಂದಿದ್ದು, ಅಹಿಂದ ಅನ್ನೋ ಕಾನ್ಸೆಪ್ಟ್ ತಂದಂಥದ್ದು. ಆಮೇಲೆ ರಾಜಕೀಯವಾಗಿ ಅದನ್ನು ಸಿದ್ದರಾಮಯ್ಯ ಬಡಿಸ್ಕೊಂಡು ಆ ಪ್ರಶ್ನೆ ಬೇರೆ. ಅದಕ್ಕೆ ಮುಂಚೆ ಈ ಕಾನ್ಸೆಪ್ಟ್ ಇಲ್ಲದೆ ಕೆಲಸ ಮಾಡುವಂತವ್ರು ದೇವರಾಜ ಅರಸು, ಬಂಗಾರಪ್ಪ ಇವರೆಲ್ಲ. ಅದು ಒಂದು ಸಣ್ಣ ಬದಲಾವಣೆ. ಅದನ್ನೇ ಹೇಳ್ತೀವಿ, ಆ ಹೆಸರಿಲ್ಲದೆ ಆ ಕಾನ್ಸೆಪ್ಟ್ ಜಾರಿಗೆ ತಂದಂತವ್ರು ಅರಸರು, ಬಂಗಾರಪ್ಪ ಇವರೆಲ್ಲ. ಬಟ್ ಅಧಿಕೃತವಾಗಿ ಕಾಂಗ್ರೆಸ್ ನಲ್ಲಿ ಅದು ಇನ್ಬಿಲ್ಟ್ ಇದೆ, ಅದು ಯಾರು ತಲಾಂತರಗಳಿಗೂ ಅದು DNA ಪಾಸ್ ಆಗ್ತಿರತ್ತೆ, ನೀವೇನ್ ಚಿಂತೆ ಮಾಡಬೇಡಿ. ಇವತ್ತು ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸ್ಥಾಪನೆಯ ಮೂಲಕ ಇವತ್ತು ರಾಜ್ಯಾದ್ಯಂತ ಈಶ್ವರಪ್ಪನವರ ಒಂದು ಕ್ರಿಯೆ ಏನು, ನಡೆ ಏನಿದೆ ಚರ್ಚೆಗೆ ಒಳಗಾಗಿದೆ. ಮೊದಲನೇ ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಂಗೊಳ್ಳಿ ರಾಯಣ್ಣ ಅಂತ ಸೇನಾನಿಯನ್ನ
ಒಂದು ರಾಜಕೀಯ ಲೇಬಲ್ ಮಾಡೋಂಥದ್ದು ತಪ್ಪು. ಯಾವುದೇ ಪಾರ್ಟಿ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಮತ್ತೊಬ್ಬರಾಗಲಿ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಅಥವಾ ಮತ್ತೊಂದಕ್ಕೆ ಸೀಮಿತ ಮಾಡಿ ಅಂಥ ಒಬ್ಬ ಹೋರಾಟಗಾರನ ಸೀಮಿತ ಮಾಡೋಂಥದ್ದು ಮೊದಲನೇ ತಪ್ಪು. ಎರಡನೇದು, ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 35 ಸಂಘಟನೆಗಳು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇದಾವೆ. 35, 1, 2 ಅಲ್ಲ. ನೀವು ಭಾರತೀಯ ಜನತಾ ಪಕ್ಷ, ವಿಶ್ವ ಹಿಂದೂ ಜಾಗರಣ ವೇದಿಕೆ, ABP, RSS, ಈ ತರದ 5 ಸಂಘಟನೆಗಳಿದೆ. ನಮ್ಗೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಸನ್ಮಾನ್ಯ ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ಇಲ್ಲದಿರ್ತಕ್ಕಂಥ ಅನಿವಾರ್ಯತೆ ಈಗ ಏನಕ್ಕಿದ್ದ ಅನಿವಾರ್ಯತೆ ಬಂತು ಅನ್ನೋ ಪ್ರಶ್ನೆ ಬಹಳ ಸ್ಪಷ್ಟ ಇದೆ. ಯಡಿಯೂರಪ್ಪನವರಿಗೆ ಸೈದ್ಧಾಂತಿಕವಾಗಿ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವರಿಂದ ನಾನು ಶಿವಮೊಗ್ಗ ಕ್ಷೇತ್ರದಲ್ಲಿ ಸೋತೆ ಅನ್ನೋ ಭಾವನೆ ಅವ್ರಿಗೆ ಈಗಾಗಲೇ ಇತ್ತು. ಇದಾದಮೇಲೆ ಇತ್ತೀಚೆಗೆ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ನನಗೆ ಪರ್ಯಾಯವಾಗಿ ಇನ್ನೊಬ್ಬ ಅಭ್ಯರ್ಥಿನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ನನಗೆ ಅಸೆಂಬ್ಲಿಗೆ ಟಿಕೆಟ್ ಕೊಡಲ್ಲ ಅನ್ನೋದು ಅವರೇ ಬಹಿರಂಗವಾಗಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಇವೆಲ್ಲ ಸಂದರ್ಭದಲ್ಲಿ ಪವರ್ನ ರೇಸ್ ಮಾಡ್ಕೋತಾ ಇದ್ದಾರಾ ಸರ್? ಅಲ್ಲಲ್ಲ, ಇವೆಲ್ಲ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರು ಏನಕ್ಕೆ ಬಳಸ್ಕೊಂಡು ಬಹಳ ಪ್ರಮುಖ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ಬಿಲಾಂಗ್ಸ್ ಟು ಒಂದು ಕಮ್ಯುನಿಟಿ, ಈಶ್ವರಪ್ಪ ಬಿಲಾಂಗ್ಸ್ ಟು ಸೇಮ್ ಕಮ್ಯುನಿಟಿ. ಈಗ ಅವರು ನೆನ್ನೆ ಮೊನ್ನೆ ಹೇಳಿದಂಥದ್ದು, ಇಲ್ಲ ನಾನು ಯಡಿಯೂರಪ್ಪರಿಗೆ ಶಕ್ತಿ ತುಂಬಕ್ಕೆ ನಾನು ಅದನ್ನ ಮಾಡಿದ್ದೀನಿ ಅಂತೇಳಿ ಬಹಳ ಹಾಸ್ಯಾಸ್ಪದವಾಗಿದೆ. ಇಲ್ಲ, ಈಶ್ವರಪ್ಪರು ನೇರವಾಗಿ ಹೇಳಬೇಕಾಗಿತ್ತು, ಈ ಸಂಘಟನೆ ಮಾಡದಲ್ಲೇ ಇರಬೇಕಾಗಿತ್ತು, ಅಥವಾ ಆ ಸಂಘಟನೆ ನಾನ್ ಪೊಲಿಟಿಕಲ್ ಆಗಿ ಆರ್ಗನೈಸ್ ಮಾಡಿ ಈಶ್ವರಪ್ಪರಿಗೆ ಶಕ್ತಿ ತುಂಬ್ತೀವಿ ಅಂದ್ರೆ ಸ್ವಾಗತ ಮಾಡಬೇಕು. ಅಲ್ಲ ಸರ್, ಹಂಗಲ್ಲ ಸರ್. ಎಲ್ಲಾ ಪಾರ್ಟಿಗಳಲ್ಲೂ ಕೂಡ ಈಗ ಉದಾಹರಣೆಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಒಕ್ಕಲಿಗರ ಪ್ರಶ್ನಾತೀತ ನಾಯಕ, ಒಂದು ಸಮುದಾಯ ಅಥವಾ ಒಂದು ಜಾತಿ ಅವ್ರನ್ನ ಬ್ಯಾಕಪ್ ಮಾಡುತ್ತೆ. ಇನ್ನು ಯಡಿಯೂರಪ್ಪನವರು ಅವ್ರನ್ನು ಕೂಡ ಲಿಂಗಾಯತ ಸಮುದಾಯ ಅವ್ರನ್ನ ಬ್ಯಾಕಪ್ ಮಾಡುತ್ತೆ. ಅವಲ್ಲ, ಒಂದ್ ನಿಮಿಷ ಸರ್, ಅವರ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ. ಆದ್ರೆ ಈಶ್ವರಪ್ಪನವರು ಒಂದು ಸಮುದಾಯದ ನಾಯಕರಾಗಿ ಇಷ್ಟು ವರ್ಷ ಬಿಜೆಪಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಮೈಲೇಜ್ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಅವ್ರಿಗೇನಾದ್ರೂ ಕೊರತೆ ಆದಾಗ ಅವರ ಪರ ನಿಂತು ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಲೀಡರ್ ಆಗಿ ಅವ್ರಿಗೆ ಇಲ್ಲಿವರೆಗೆ ಬೆಳೆದಿಲ್ಲ ಅಂತ ಅನಿಸ್ತಾ ಇದೆ. ಬೇರೆ ಅದಕ್ಕೋಸ್ಕರ ಅವ್ರು ಸಮಾವೇಶ ಮಾಡ್ತಾ ಇದ್ದಾರೆ. ತಗೊಳ್ಳೇಬೇಕು. BSY ಮತ್ತು ಈಶ್ವರಪ್ಪ ಅವರ ನಡುವಿನ ಮುಸುಕಿನ ಗುದ್ದಾಟ ಬಿಜೆಪಿನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಅನ್ನೋದರ ಜೊತೆಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಮಹದೇವ್ ಪ್ರಕಾಶ್ ಸರ್, ರಾಜ್ಯದಲ್ಲಿರುವಂತಹ 3 ಪಕ್ಷಗಳಿಗೂ ಕೆಲವೊಂದು ಜಾತಿ ಸಮುದಾಯಗಳು ತಮ್ಮ ಬುಟ್ಟಿಯಲ್ಲಿ ಇವೆ ಅನ್ನುವಂತಹ ಒಂದು ರೀತಿಯಾದಂತಹ ಏನು ಹೇಳ್ತೀವಿ ಆತ್ಮವಿಶ್ವಾಸ ಇದೆ. ಈಗ ಈಶ್ವರಪ್ಪನವರಿಗೆ ನನ್ನ ಹಿಂದೆ ಇರುವಂತಹ ಆ ಸಮುದಾಯಕ್ಕೆ ನಾನು ನಾಯಕನಾಗಿ ಬೆಳಿಬೇಕು ಅನ್ನುವಂತಹ ಆಸೆ ಏನಿದೆ, ಅದು ಇಂದಿನ ಸಂದರ್ಭದಲ್ಲಿ ನಿಜಕ್ಕೂ ಅವ್ರಿಗೆ ಪಾಸಿಟಿವ್ ಆಗಿ ಪರಿಣಮಿಸುತ್ತಾ ಅಥವಾ ಇಟ್ಸ್ ಟೂ ಲೇಟ್ ಅಂತ ಅನ್ಸುತ್ತಾ? ರಾಧಾ ಅವರೇ, ಈ ಒಂದು ಸಹಜವಾಗಿ ಸಮುದಾಯದ ಒಂದು ಸಮುದಾಯ ಅಂದ್ರೆ ಮಾಸ್ನ ಲೀಡರ್ ಆಗಿ ಎಮರ್ಜ್ ಆಗರೆ ಬೇರೆ. ಇವರೊಂದು ರೀತಿ ದಿಢೀರಂತ ಉದ್ಭವ ನಾಯಕ ಇಲ್ಲ. ಈಶ್ವರಪ್ಪ ಇದು ಓನ್ಲಿ ಉದ್ಭವ ನಾಯಕ. ಕುರುಬರು ಲೀಡರ್ ಅಂತ ಅಕ್ಸೆಪ್ಟ್ ಮಾಡೋದು ಎಲ್ಲ ಕಾಲಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಬೇರೆ ಅವ್ರನ್ನಲ್ಲ. ಒಕ್ಕಲಿಗರಲ್ಲಿ ದೇವೇಗೌಡರು, ಲಿಂಗಾಯತರಲ್ಲಿ ಯಡಿಯೂರಪ್ಪನವರು ಅವರ ಲೀಡರ್ಸು. ಆದ್ದರಿಂದ ಈಶ್ವರಪ್ಪ ಆಕಾಶದಿಂದ ಪಾತಾಳಕ್ಕೆ ಪಲ್ಟಿ ಹೊಡೆದ್ರು ಕುರುಬರು ದೇ ವಿಲ್ ನೆವರ್ ಗೋ ವಿತ್ ಈಶ್ವರಪ್ಪ. ಬಿಜೆಪಿಯ ಜೊತೆ ಇರುವಂತಹ ಆ ಸಮುದಾಯದವರು ಈಶ್ವರಪ್ಪನವ್ರನ್ನ ಬಿಟ್ಕೊಡ್ತಾರ? ಇಲ್ಲ. ಯಾವ ಸಮುದಾಯದವರು? ಅಲ್ಲಿ ಯಾವ ಸಮುದಾಯ ಅಂತಂದ್ರೆ ಎಲ್ಲ ಮೆಜಾರಿಟಿ ಆಫ್ ದ ಕುರುಬಾಸ್ ಸಿದ್ದರಾಮಯ್ಯನವ್ರ ಜೊತೆಲಿ ಇದ್ದಾರೆ ಹೊರತು ಬಿಜೆಪಿ ಜೊತೆಲಿ ಇಲ್ಲ. ಬಿಜೆಪಿನವರು ಒಂದು ಶೋ ಪೀಸ್ ಆಗಿ ಇಟ್ಕೊಂಡಿದ್ದಾರೆ ಇವ್ರನ್ನ, ಈಶ್ವರಪ್ಪನ ಹಿಂದುಳಿದ ಸಮುದಾಯದ ನಾಯಕ, ಕುರುಬ ಸಮುದಾಯದ ನಾಯಕ ಅಂತ ಶೋ ಪೀಸ್ ಆಗಿ ಇಟ್ಕೊಂಡಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ. ರಮೇಶ್ ಬಾಬು ಅವರು ಒಂದು ಮಾತು ಹೇಳಿದ್ರು, ತುಂಬ ಅರ್ಥಪೂರ್ಣವಾದಂಥ ಮಾತು. ಒಬ್ಬ ಸ್ವತಂತ್ರ ಹೋರಾಟಗಾರ, ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದಂತಹ ಒಬ್ಬ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ, ಆತನ್ನ ತನ್ನ ಸಮುದಾಯಕ್ಕೆ ಸೇರಿದವನು, ಕುರುಬ ಸಮುದಾಯಕ್ಕೆ ಸೇರಿದವನು ಅಂದ್ಬಿಟ್ಟು ಈಶ್ವರಪ್ಪನವರು ಅವರ ಹೆಸರಿಟ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ರಿಡಿಕ್ಯುಲಸ್ ಆ್ಯಂಡ್ ಶೇಮ್. ಮತ್ತು ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ಚೆನ್ನಮ್ಮನಿಗೆ ಮಾಡಿದಂತಹ ಒಂದು ದೊಡ್ಡ ಅವಮಾನ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ಏನು ಈಶ್ವರಪ್ಪನವರು ದಲಿತರನ್ನ ಗುತ್ತಿಗೆ ತಗೊಂಡಿದ್ದಾರಾ? ಇವರು ಕುರುಬರ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಕೊಬಿಟ್ಟು ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡ್ತಾನೆ. ಹಿಂದ ದಲಿತರೆಲ್ಲ ಏನು ಈಶ್ವರಪ್ಪನವರು ಹಿಂದೆ ಇದ್ದಾರ? ವಾಸ್ತವವಾಗಿ ಹಿಂದುಳಿದ ಸಮುದಾಯಗಳು ದಲಿತರನ್ನ ಮೆಟ್ಟಿದ್ದಾರೆ, ಮೇಲ್ವರ್ಗಗಳಲ್ಲ. ಮುಲಾಯಂ ಸಿಂಗ್ ಯಾದವ್ ಅವರು ಉತ್ತರ ಪ್ರದೇಶದಲ್ಲಿ ಮೆಟ್ಟು ಹಾಕಿದ್ದು ದಲಿತ ಸಮುದಾಯದ ಮಾಯಾವತಿಯವರನ್ನ.
ಬಿಹಾರದಲ್ಲಿ ಹಿಂದುಳಿದ ಸಮುದಾಯದ ನಿತೀಶ್ ಕುಮಾರ್ ಅವರು ಮೆಟ್ಟಿ ಹಾಕಿದ್ದು ಜಿತಿನ್ ರಾಮ್ಜಿ ಅವರನ್ನ, ಮಹಾದಲಿತ ಜಿತಿನ್ ರಾಮ್ಜಿ ಅವರನ್ನ. ಕರ್ನಾಟಕದಲ್ಲಿ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗೋದಕ್ಕೆ ಅಡ್ಡ ಆದವರು ಸಿದ್ದರಾಮಯ್ಯ, ಹಿಂದುಳಿದ ಸಮುದಾಯದ ಸಿದ್ದರಾಮಯ್ಯ. ನಾಳೆ ಒಬ್ಬ ಗೋವಿಂದ ಕಾರಜೋಳನೋ KB ಶಾಣಪ್ಪ ಅವರು ಇಂಥವರು BJP ಒಳಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅಡ್ಡ ಆಗೋದು ಈಶ್ವರಪ್ಪನವರೇ ಹೊರತು ಬೇರೆಯವರಲ್ಲ. ಆದ್ದರಿಂದ ಇವರ ಈ ಒಂದು ಗೇಮ್ ಇದೆಯಲ್ಲ, ಈಶ್ವರಪ್ಪನವರು ದಲಿತರನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಏನ್ ನನ್ನ ಹಿಂದೆ ಬಂದ್ಬಿಡ್ತಾರೆ ದಲಿತರು ಓಡೋಡಿ ಅಂತ ಇವ್ರು ಹೇಳ್ತಾರಲ್ಲ, 60 ಜನ ತಮ್ಮ ಜಾತಿಯವರು ಇದ್ರೆ ಒಂದ್ 3-4 ಜನ ಇದ್ರಲ್ಲ ಸರ್ ದಲಿತ ವರ್ಗ. ಬಸವಪ್ರಭು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರೆಲ್ಲ ದಲಿತ ಪೀಠ, ಮಾದಿಗ ಸಮುದಾಯದ ಪೀಠದ ಆ ಸ್ವಾಮೀಜಿ ಹೇಳಿದ್ರು, ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ನಮ್ಮ ಮಟ್ಟಕ್ಕೆ, ಮಾದಿಗರ ಮಟ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನ ಮಾಡಿದ್ದಾರೆ. ಈಶ್ವರಪ್ಪನವರು ಬಂದು ನನಗೆ ಬೆಂಬಲವನ್ನು ಕೊಡಿ ಅಂತ ಹೇಳಿದ್ರು. ನಾನು ಅವರಿಗೆ ನೇರವಾಗಿ ಹೇಳಿದೆ, ಯಡಿಯೂರಪ್ಪನವರು ಸಹಾಯ ಮಾಡಿದ್ದಾರೆ, ಅದು ನಾನು ಅವ್ರ ಜೊತೆಲಿ ಇರ್ತೇನೆ ಹೊರತು ನಿಮ್ ಜೊತೆ ಬರಲ್ಲ ಅಂತ. ಅಂದ್ರೆ ತಮ್ಮ ಪ್ರಕಾರ ಲೆಫ್ಟ್ ಈಸ್ ವಿತ್ ಬಿಜೆಪಿ. ಎಸ್, ಬಿಜೆಪಿ ಈಸ್ ವಿತ್ ಯಡಿಯೂರಪ್ಪ. ಈಶ್ವರಪ್ಪನವ್ರ ಜೊತೆ ಅದ್ರ ಅರ್ಥ ಏನು ಅಂತಂದ್ರೆ, ಈಶ್ವರಪ್ಪನವರು ಹಿ ಕೆ ನಾಟ್ ಟೇಕ್ ದಲಿತಾಸ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನಂಗೆ ಮಾಡಕ್ಕಾಗಲ್ಲ. ಇನ್ನು ಹಿಂದೆ ಅವರು ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಕೊಂಡ್ಬಿಟ್ಟು ಕುರುಬ ಸಮುದಾಯದ ನಾಯಕರಾಗಿರೋ ಇವರು ಈಶ್ವರಪ್ಪನವರು ಬೇರೆ ದೇವಾಂಗ, ಕುಂಬಾರ, ಗಾಡಿಗ, ಗೊಲ್ಲ, ಅಗಸ, ಭಜಂತ್ರಿ ಎಲ್ಲ ಸಮುದಾಯಗಳು ಇವ್ರ ಜೊತೆಲಿ ಬರ್ತಾರ? ಇಟ್ಸ್ ಇಂಪಾಸಿಬಲ್. ಯಾಕೋ ಅಳ್ಳಾಡಿಸ್ತಾ ಇದಾರಪ್ಪ. ಅಲ್ಲ, ಅದು ಸತ್ಯ, ಅದು ಸತ್ಯ. ಅದು ಅವರು ಕೂಡ ಹೇಳದ್ನಲ್ಲ, ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದವರಲ್ಲ ಇವರು, ನಮ್ಮ ಪುಟ್ಟಸ್ವಾಮಿ ಸರ್. ಪುಟ್ಟಸ್ವಾಮಿ ಅವ್ರು ಹೇಳ್ತಾರೆ ಈಗ ಅವ್ರ ಅಲ್ಲ ಅಂತ ಹೇಳ್ತಾರೆ. ಡೆಫಿನೆಟ್ ಆಗಿ ಅವರ ಸಮುದಾಯದವರು ಅವ್ರ ಜೊತೆ ಹೋಗಲ್ಲ. ಅವ್ರು ಹೇಳಿದಾಗೆ ಒಬ್ಬ ವ್ಯಕ್ತಿ ಬೆಳಿಬೇಕಾಗಿದ್ರೆ ಇಲ್ಲ ಒಂದು ಸಮುದಾಯದಲ್ಲಿ ಪಾಪ್ಯುಲರ್ ಅಥವಾ ಒಂದು ಗುಂಪು, ಯಡಿಯೂರಪ್ಪನವರು ಪ್ರಾಶಸ್ತ್ಯ ಕೊಟ್ಟು ಅವ್ರನ್ನ ಮಾತ್ರ ಪದಾಧಿಕಾರಿಗಳನ್ನ ಮಾಡಬೇಕು. ಬಾಯನೆ ಬಿಡ್ಲಿಲ್ಲ. ಒಂದು ಸಮುದಾಯಗಳ ನಾಯಕತ್ವದಲ್ಲಿ ಬೆಳಿಬೇಕು. ಯಡಿಯೂರಪ್ಪನವರು, ದೇವರಾಜ ಅರಸನವರು ಹಿಂದುಳಿದ ವರ್ಗದವರಿಗೆ, ದುರ್ಬಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯದ ಹಕ್ಕನ್ನು ಪಡೀತಕ್ಕಂಥ ಕಣ್ತರಿಸಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ವರ್ಗದ ಜನರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಟ್ಟಂತವರು ಯಡಿಯೂರಪ್ಪನವರು. ಆದ್ರಿಂದ ಇವತ್ತಿನ ದಿವಸ ದಲಿತರು, ಹಿಂದುಳಿದ ದುರ್ಬಲ ವರ್ಗಗಳು ಯಡಿಯೂರಪ್ಪನವ್ರನ್ನ ಪ್ರೀತಿಸ್ತಾರೆ, ಯಡಿಯೂರಪ್ಪನವರ ಹಿಂದೆ ಇದ್ದಾರೆ. ಆದ್ರಿಂದ ಯಡಿಯೂರಪ್ಪನವರು ಎಲ್ಲಾ ವರ್ಗದ ಜನರನ್ನು ಲೈಕ್ ಮಾಡ್ತಾರೆ. ಅವರು ನೀವು ಈಶ್ವರಪ್ಪ ಅವರನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ತೀರಾ? ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ತೀರಾ? ಅದು ನನಗ್ ಸೇರಿದ್ದಲ್ಲ, ಅದು ಹೈಕಮಾಂಡ್ ಇದೆ. ಯಡಿಯೂರಪ್ಪನವರು ಮಾತ್ರ ಒಂದು ಯಡಿಯೂರಪ್ಪನವರು ಮಾತ್ರ ಲಿಂಗಾಯತ ಸಮುದಾಯದ ನಾಯಕರಾಗಿ ಬೆಳಿಬಹುದು. ಈಶ್ವರಪ್ಪನವರು ತಮ್ಮದೇ ಜಾತಿಯ ನಾಯಕನಾಗಿ ಬೆಳೆಯೋದ್ರಲ್ಲಿ ತಮಗೆ ಹೊಟ್ಟೆ ಕಿಚ್ಚ. ಯಡಿಯೂರಪ್ಪನವರು ಒಂದು ಸಮುದಾಯದಲ್ಲಿ ಹುಟ್ಟಿದ್ರು ಸಹ ಎಲ್ಲಾ ಸಮುದಾಯವನ್ನ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ನಾವಿಲ್ಲ ಅಂತ ಹೇಳಲಿಲ್ಲ. ಹಿಂದ ಮಾಡ್ತಾ ಇರೋದವರು ಹಿಂದ ಅಂತಕ್ಕಂಥದ್ದು ಆಲೆ ಬಿಜೆಪಿನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಇಲ್ಲಿ ಸಂಘಗಳಿದೆ, ನಮ್ದು ಮೋರ್ಚಾಗಳಿದೆ. ಪುಟ್ಟಸ್ವಾಮಿ ಸರ್, ನಾನು ಬರ್ತೀನಿ ರಮೇಶ್ ಸರ್ ತಮ್ಮ ಹತ್ರಕ್ಕೆ. ನಾಳೆ ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ರೂಪುರೇಷೆಗಳನ್ನ ನಿರ್ಧಾರ ಮಾಡೋದಕ್ಕೆ ಒಂದು ಸಭೆಯನ್ನ ಕರೆದಿದ್ದಾರೆ ಈಶ್ವರಪ್ಪನವರು. ಇದು ಶಿಸ್ತಲ್ವಾ? ಬ್ರಿಗೇಡ್ ಮಾಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟದ್ದು, ಇಂಡಿವಿಜುವಲ್ ಅದು. ಆದರೆ ಹಿಂದ ಮಾಡ್ತಕ್ಕಂಥದ್ದು, ಹಿಂದ ಅವರು ಭಾರತೀಯ ಜನತಾ ಪಾರ್ಟಿನಲ್ಲಿ ಲೀಡರ್ ಆಗಿದ್ದಾರೆ. ಅವರು ಹಿಂದುಳಿದ ವರ್ಗದಲ್ಲಿ ಆಗಲೇ ಮೋರ್ಚಾ ಇದೆ, ದಲಿತರ ಮೋರ್ಚಾ ಇದೆ, ಅಲ್ಪಸಂಖ್ಯಾತರ ಮೋರ್ಚಾ ಇದೆ. ಮೋರ್ಚಾದ ಮೂಲಕನೇ ಹೋಗ್ಬೇಕೆ ಹೊರತು ಬಿಜೆಪಿನೇ ಒಂದು ಸಂಘಟನೆ. ಹೌದು, ಬಿಜೆಪಿನೇ ಒಂದು ಸಂಘಟನೆಗೆ ವಿರುದ್ಧವಾಗಿ ಇನ್ನೊಂದು ಸಂಘಟನೆ ಮಾಡ್ತೀನಿ, ಅದರ ರೂಪುರೇಷೆಗಳನ್ನ ನಿರ್ಧಾರ ಮಾಡೋದಕ್ಕೆ ನಾಳೆ ಸಭೆ ಇದೆ ಅಂತ ಹೇಳಿದ ಮೇಲೂ ಕೂಡ ಸುಮ್ನೆ ಯಡಿಯೂರಪ್ಪನವರು ಇದನ್ನ ಅಶಿಸ್ತು ಅಂತ ಪರಿಗಣಿಸ್ತೀವಿ ಅಂತ ಹೇಳಿದ ತಕ್ಷಣ ಮುಗಿದೋಯ್ತಾ? ಹಾಗಾದ್ರೆ ಎಕ್ಸ್ಪೆಲ್ ಮಾಡ್ತೀರಾ? ಎಸ್ ಮಾದೇವ್ ಪ್ರಸಾದ್ ನಮ್ಮ ಇವ್ರು ಚೆನ್ನಾಗಿ ಹೇಳಿದ್ರು. ಒಬ್ಬ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಎಲ್ಲಾ ವರ್ಗವರು ಪ್ರೀತಿಸ್ತಕ್ಕಂಥ ದೇಶಭಕ್ತ.
ಆದ್ರಿಂದ ಒಬ್ರು ಅವರ ಹೆಸರಿನಲ್ಲಿ ಬ್ರಿಗೇಡ್ ಮಾಡ್ಕೊಂಡ್ರೆ ಬೇರೆಯವರೆಲ್ಲ ಅದು ಸುಮ್ಮನೆ ಅದಕ್ಕೆ ಸುಮ್ನೆ ಅಬ್ಜೆಕ್ಟ್ ಇರ್ತಾರೋ ಸುಮ್ನೆ ಇರಲ್ವೋ ಅದು ಬೇರೆ ವಿಚಾರ. ನಾನ್ ನಿಮ್ಮ ಪಾರ್ಟಿ ಆಂತರಿಕ ವಿಚಾರ ಕೇಳ್ತಾ ಇದ್ದೀನಿ. ಬ್ರಿಗೇಡ್ಗೂ ನಮ್ಮ ಪಾರ್ಟಿಗೂ ಸಂಬಂಧ ಇಲ್ಲ. ಹಿಂದ ಅಂತಕ್ಕಂಥ ಹಾಗಾದ್ರೆ ಅದು ಅಶಿಸ್ತ? ಮಾಡಿದಾಗ ಹಿಂದ ಮಾಡಿದ್ರೆ ಅಶಿಸ್ತ ಆಗ್ತದೆ. ಏನ್ ಹಿಂದ ಹಂಗಾದ್ರೆ ಇದೇನು ಇದೇನು Because ಸಾಂಸ್ಕೃತಿಕ ವೇದಿಕೆನಾ? ಒಂದು ಔಟ್ಲೆಟ್ ಆಲ್ರೆಡಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನು ಸಾಂಸ್ಕೃತಿಕ ವೇದಿಕೆ? NGO-ನಾ? ಈಗಾಗಲೇ ಬಡವರಿಗೆ ಶೋಷಿತರಿಗೆ ಹೆಲ್ಪ್ ಮಾಡೋ NGO-ನಾ? ಈಗಾಗಲೇ ಎಲ್ಲರಿಗೂ ಗೊತ್ತಿರೋದು ಇದೆಲ್ಲರಿಗೂ ಬರೋದಿಲ್ಲ. ಅದು ಹಿಂದಕ್ಕೋಸ್ಕರ ನಾವು ಒಂದು ಬ್ರಿಗೇಡ್ ಮಾಡ್ಕೊಂಡಿದೀವಿ ಅಂತ ಅವ್ರು ಪದೇ ಪದೇ ಹೇಳ್ತಾ ಅದು ಇದ್ರು. ಅವರ ಇಷ್ಟ, ಅದು ಅವರ ಇಷ್ಟದ ಪ್ರಕಾರ ಅವ್ರನ್ನ ಪಕ್ಷಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಸರ್ ನಾನ್ ಕೇಳ್ತಿರೋದು ಇದು ಅಶಿಸ್ತು ಹೌದು ಅಲ್ವೋ? ಅಲ್ಲ, ಅವರು ಹಿಂದ ಅಂತ ಮಾತಾಡಿದ್ರೆ ಅಶಿಸ್ತಿಗೆ ಬಂದೇ ಬರ್ತದೆ. ಹಂಗಾದ್ರೆ ಎಕ್ಸ್ಪೆಲ್ ಮಾಡ್ತೀರಾ? ಅದನ್ನ ನಮ್ಮ ಪಕ್ಷದ ವರಿಷ್ಠರು ನೋಡ್ಕೊಳ್ತಾರೆ. ಓಕೆ, ಅವರ ಗಮನಿಸ್ತಾರೆ. ನಿಮ್ಮ ಈ ಜಗಳ, ನಾನೇ ಅಲ್ಲಿ ಇನ್ನೊಬ್ಬರೇ ಯಾರೇ ಮಾಡಿದ್ರು ಕನ್ಫ್ಯೂಷನ್ ಆಗಲ್ವಾ ಸರ್? ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಜನಗಳಿಗೆ ಗೊತ್ತಿದೆ. ಯಾರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಕು? ಜನರಿಗೆ ನೀವೇನಾದ್ರೂ ಮಾಡ್ಕೊಳ್ಳಿ. ಜನರು 2018ರಲ್ಲಿ ಜನ ಡಿಸೈಡ್ ಮಾಡ್ತಾರೆ. ಇವತ್ತು ನಿಮ್ಮ ಕಾರ್ಯಕರ್ತರು ಹೇಳಿ, ಕಾರ್ಯಕರ್ತರು ಜನರಿಗೆಲ್ಲ ಯಾರ್ಯಾರು ಎಷ್ಟೆಷ್ಟು ಏನು ಅಂತ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ಅದ್ರಲ್ಲಿ ನಮ್ಗೆ ಗೊಂದಲ ಯಾವ್ದು ತೊಂದರೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇಂಟ್ಯಾಕ್ಟ್ ಇದೆ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಬರ್ತೀನಿ ಸರ್, ಇವ್ರು ಕಮೆಂಟ್ ತಗೊಳ್ತೀನಿ. ಎಸ್ ರಮೇಶ್ ಬಾಬು ಸರ್, ವಿಷಯ ಡೈವರ್ಟ್ ಆಗ್ತಾ ಇದೆ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಅವ್ರದ್ದೇ ಆದ ಪಕ್ಷದ ಸಂವಿಧಾನ ಅಂತ ಇರುತ್ತೆ. ಆ ಪಕ್ಷದ ಸಂವಿಧಾನದಲ್ಲಿ ನಾವು ವಿಭಾಗಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. BJPಲೂ ಇದೆ ವಿಂಗುಗಳು, ಕಾಂಗ್ರೆಸ್ಸಲ್ಲೂ ಇದೆ, JDS ಅಲ್ಲೂ ಇದೆ. ಹಿಂದುಳಿದ ವರ್ಗದ ವಿಂಗುಗಳಿದೆ, ಅಲ್ಪಸಂಖ್ಯಾತರ ವಿಂಗ್ ಇದೆ, ದಲಿತರ ವಿಂಗ್ ಇದೆ. ಅದನ್ನ ಆ ಸಮುದಾಯಗಳ ಸಮಾವೇಶ ಪಕ್ಷದ ಬ್ಯಾನರ್ನಲ್ಲಿ ಮಾಡೋದಕ್ಕೆ ಯಾವ ಸಂವಿಧಾನದಲ್ಲೂ ವಿರೋಧ ಇಲ್ಲ, ಅವಕಾಶ ಇದೆ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪಕ್ಷದ ಔಟ್ಫಿಟ್ ಅಲ್ಲಿ, ಅಂದ್ರೆ ಪಕ್ಷದ ಹೊರಗಡೆ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ಬ್ರಿಗೇಡ್ ಮಾಡೋ ಅಂಥದ್ದಕ್ಕೆ ಯಾವುದೇ ಪಕ್ಷದಲ್ಲಿ ಅವಕಾಶಗಳು ಇಲ್ಲ, ಮತ್ತೆ ಯಾವ ಪಕ್ಷದಲ್ಲೂ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ಪ್ರಶ್ನೆ ಬಹುಶಃ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಾಕ್ಷಣ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಬಹುಶಃ ಅದು ತಪ್ಪು. ಯಾಕೆಂದ್ರೆ ನಾನು ನೋಡ್ದಂಗೆ ಈಶ್ವರಪ್ಪನವರು ಪಕ್ಷದ ಕಟ್ಟ ಕಾರ್ಯಕರ್ತರು, ಅವರು ಸ್ವಯಂ ಸೇವಕರ ಸಂಘರಾಗಿ ಬೆಳೆದು ಬಂದಂತವ್ರು. ಅವ್ರು ಇಷ್ಟು ದಿನಗಳು ಸಹ ನಾನು ಜಾತಿ ಜೊತೆ ನಾನು ಹೋಲಿಕೆ ಮಾಡ್ಕೊಳ್ಳಲ್ಲ ಅಂತೇಳಿ ಅವ್ರು ಹೇಳ್ಕೊಂಡ್ ಬಂದಿದ್ದಾರೆ. ಮತ್ತೆ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ರಾಜಕೀಯದ ಕೆಲವನ್ನ ರಾಜಕೀಯೇತರವಾಗಿ ಮಾತಾಡಬೇಕಾಗತ್ತೆ, ಪಕ್ಷವನ್ನು ಆಚೆ ಇಟ್ಟು ಮಾತಾಡಬೇಕಾಗತ್ತೆ. ಈಶ್ವರಪ್ಪನವರು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರಿಗೆ ಸಮಾನಾಂತರವಾಗಿ ಬೆಳ್ಕೊಂಡ್ಬಂದಿರ್ತಕ್ಕಂಥ ನಾಯಕರು. ಇವರು ಸಹ ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ದಾರೆ, ಇವರು ಸಹ ಪಕ್ಷದ ಅಧ್ಯಕ್ಷ ಕೆಲಸವನ್ನು ಮಾಡಿದ್ದಾರೆ. ಅವ್ರದ್ದು ಯಡಿಯೂರಪ್ಪನವ್ರದ್ದು ಸಹಕಾರ ಇದೆ ಇವರು ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಮತ್ತೊಂದಕ್ಕೆ. ಆದರೆ ಇಲ್ಲಿವರೆಗೂ ಬೆಳೆದಿರ್ತಕ್ಕಂಥ ಹಂತ ಇದೆಯಲ್ಲ, ಅವರೊಬ್ಬ ರಾಜಕಾರಣಿಯಾಗಿ ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡೋಂಥ ವಿಷಯಗಳಲ್ಲಿ ಪ್ರತಿಯೊಂದು ಸಹ ಒಬ್ಬ ಹೋರಾಟಗಾರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಯಾರೋ ದಾರಿ ತಪ್ಪಿಸಂತ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಒಂದ್ ನಿಮಿಷ, ಅದನ್ನ ಹೊರತುಪಡಿಸಿದ್ರೆ ಈಶ್ವರಪ್ಪನವರ ರಾಜಕೀಯ ಬದ್ಧತೆಯನ್ನ, ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ಅವ್ರ ಬದ್ಧತೆಯನ್ನ ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗುತ್ತೆ. ರಾಜಕೀಯ ನಾಯಕ ಯಾರೋ ಅದನ್ನ ಹೇಳ್ತೀನಿ. ಈಗ ಒಂದು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಭಾರತೀಯ ಜನತಾ ಪಕ್ಷ ಆಫ್ ಕರ್ನಾಟಕ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂತಹ ರಾಜಕೀಯ ಪಕ್ಷದ ಹೊರತಾದ ಸಂಘಟನೆಗಳು ನಮ್ಗೆ ಬೇಡ ಅನ್ನೋ ಮಾತನ್ನು ಅವರು ಈಗಾಗಲೇ ಮೆಸೇಜನ್ನು ರವಾನೆ ಮಾಡಿದ್ದಾರೆ. ಬಹುಶಃ ಅವರು ಆಂತರಿಕವಾಗಿ ಕೂತ್ಕೊಂಡು ಇದನ್ನು ಬಗೆಹರಿಸ್ಕೋಬೇಕಾಗುತ್ತೆ. ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆಯ ಕೆಲವು ವ್ಯಕ್ತಿಗಳು ಈಶ್ವರಪ್ಪರನ್ನ ಇನ್ಸ್ಟಿಗೇಟ್ ಮಾಡಿರ್ಬೋದು, ನೀವು ಹೋಗಿ ನಿಮ್ ಜೊತೆ ನಾವು ಇರ್ತೀವಿ ಅಂತ. ಯಾಕೆಂದ್ರೆ ಕೋರ್ ಕಮಿಟಿ ಸಂಬಂಧದಲ್ಲೂ ಅವರು ಡೆಲ್ಲಿಗೆ ಹೋದ್ರು, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಮತ್ತೆ ಅವ್ರು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದೆ ಅಂತ ವ್ಯಂಗ್ಯವಾಗಿ ಜೂನ್ನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟರು. ಎಲ್ಲೋ ಸಹ ಇಬ್ಬರು ಮನಸ್ಸುಗಳು ದೂರ ಆಗಿರೋಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಖಂಡಿತ ಬಹುಶಃ ಯಾವುದೇ ರಾಜಕೀಯ ಪಕ್ಷ ಇಂತಹ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡೋದು. ಯಡಿಯೂರಪ್ಪನವರಾದ್ರು ಇವರಿಬ್ಬರು ಕೂಡ ಒಳ್ಳೆ ದೋಸ್ತಿಗಳು, ನಮಗೂ ಎಲ್ಲ ಗೊತ್ತಿದೆ ರಾಜಕೀಯ ಇವತ್ತಿಲ್ಲ, ಕೂರ್ಸಿ ಮಾತನಾಡಿ ಏನ್ರಿ ನಿಮ್ ಸಮಸ್ಯೆ ಆಯ್ತು, ಏನ್ ಮಾಡೋಣ, ಆಯ್ತು ನಿಮ್ಗೆ ಫೇವರ್ ಮಾಡೋಣ, ಏನೋ ಒಂದು ಮಾತಾಡಿ ಬಗೆಹರಿಸ್ಕೊಳ್ಳೋದನ್ನ ಬಿಟ್ಬಿಟ್ಟು ಈ ರೀತಿ ಆದಿ ಬೀದಿಯಲ್ಲೆಲ್ಲ ಒಂಥರ ಪಕ್ಷದ ಇಮೇಜ್ಗೆ ಧಕ್ಕೆ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರು ಈಗಲೇ ಸೂಟು ಬುಟ್ಟು ಹೊಲಿಸ್ಕೊಂಡು ಯಾವ್ಯಾವ ಪೋರ್ಟ್ಫೋಲಿಯೋ ತಗೊಳ್ಬೇಕು ಅಂತ ರೆಡಿ ಆಗಿರೋ ಸಂದರ್ಭದಲ್ಲಿ ಈ ತರದ ಚಟುವಟಿಕೆಗಳೆಲ್ಲ ನಡೆದರೆ ಒಂಥರ ಅವ್ರ ಕಾಲ್ ಮೇಲೆ ಅವರೇ ಕಲ್ಲು ಹಾಕೊಂಡಂಗಲ್ವಾ ಸರ್? ಯಡಿಯೂರಪ್ಪನವ್ರಿಗೆ ಇದು ಅರ್ಥ ಆಗೋದಿಲ್ವಾ ಅಂತ. ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಈಶ್ವರಪ್ಪನವರ ಬ್ರಿಗೇಡ್ ಮೂಲಕ ಆಚೆ ಬರ್ತಾ ಇದೆ, ಅದು ಜನ ಗಮನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನೋಡಿದ್ರಲ್ಲ, ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್.
ದೇಶದ ರಾಜಧಾನಿ ದೆಹಲಿಗೆ ಹೋಗಿ ತಮ್ಮ ರಣಕಹಳೆಯನ್ನು ಮೊಳಗಿಸಲು ಪ್ರಯತ್ನಿಸುತ್ತಿರುವಂತಹ ಅನುಪಮಾ ಶೆಣೈ ಅವರು ಇವತ್ತು ದೇಶದ ಗೃಹ ಮಂತ್ರಿಗಳಾಗಿರುವಂತಹ ರಾಜನಾಥ್ ಸಿಂಗ್ರನ್ನ ಭೇಟಿ ಮಾಡಿ ಕೆಲವು ಆಡಿಯೋ ಕ್ಲಿಪ್ಗಳನ್ನು ಅವರ ಮುಂದೆ ಕೊಟ್ಟಿದ್ದಾರೆ. ಆ ಕ್ಲಿಪ್ಗಳು ಈಗಾಗಲೇ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇದೆಲ್ಲವೂ ಅನುಪಮಾ ಶೆಣೈ ಕೊಟ್ಟಿರುವಂತಹ ಕ್ಲಿಪ್ಗಳು. ಇದು ಮದುವೆ ಮಾತು ಸ್ಟ್ರೈಟ್ ಫಾರ್ವರ್ಡ್. ಇತ್ತೀಚೆಗೆ ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ಗೋವಾದಲ್ಲಿ ಎಂಗೇಜ್ಮೆಂಟ್ ಆಗಿ ಸುದ್ದಿಯಾಗಿದ್ರು. ತಮ್ಮ ಕುಟುಂಬ ಹಾಗೂ ಆತ್ಮೀಯರೆದುರು ಉಂಗುರವನ್ನ ಬದಲಾಯಿಸಿಕೊಂಡ ಜೋಡಿ 5 ದಿನ ಆದ ಮೇಲೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ.